ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಸಮಯಕ್ಕೆ ಚಿಕಿತ್ಸೆ ಪಡೆದರೆ ಬ್ರೈನ್ ಟ್ಯೂಮರ್ ನಿಯಂತ್ರಣ ಸಾಧ್ಯ. ಡಾಕ್ಟರ್ ಭರತ್ ಕುಮಾರ್. ರಹೀಂ ಖಾನ್ಗೆ ಸಚಿವ ಸ್ಥಾನ ನೀಡುವಂತೆ ವಿವಿಧ ಸಮಾಜಗಳ ಒತ್ತಾಯ. ಅಪರ ಪಾಟೀಲರ 30 ವರ್ಷಗಳ ಸೇವಾ ನಿವೃತ್ತಿ ಕಾರ್ಯಕ್ರಮ. ಟೋಯಿಂಗ್ ವಾಹನ ಆಟೋ ಮುಖಾಮುಖಿ ಡಿಕ್ಕಿ, ಮೂವರಿಗೆ ಗಾಯ. ಸುದ್ದಿಯ ವಿವರಗಳು. ಮೆದುಳಿನ ಗಡ್ಡೆ ಬ್ರೈನ್ ಟ್ಯೂಮರ್ ಯಾವುದೇ ವಯಸ್ಸಿನವರಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದ್ದು, ಆರಂಭಿಕ ಹಂತದಲ್ಲಿಯೇ ತಜ್ಞ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಪಡೆದರೆ ರೋಗವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು ಎಂದು ಯಶೋಧ ಆಸ್ಪತ್ರೆ ರೇಡಿಯೇಷನ್ ಓನ್ಕಾಲಜಿಸ್ಟ್ ಹೇಳಿದರು. ವಿಶ್ವ ಮೆದುಳಿನ ಗಡ್ಡೆ ದಿನದ ಅಂಗವಾಗಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೆದುಳಿನ ಗಡ್ಡೆ ಕುರಿತು ಜನರಲ್ಲಿ ಸಾಕಷ್ಟು ಭಯ ಮತ್ತು ತಪ್ಪು ಕಲ್ಪನೆಗಳಿವೆ. ಆದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಗತಿ ಕಂಡು ಬಂದಿರುವುದರಿಂದ ರೋಗವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಾಧ್ಯವಾಗಿದೆ ಎಂದು ತಿಳಿಸಿದರು. ಮೆದುಳಿನ ಗಡ್ಡೆ ಆರಂಭಿಕ ಹಂತದಲ್ಲಿ ಯಾವುದೇ ಲಕ್ಷಣಗಳನ್ನು ತೋರಿಸದೇ ಇರಬಹುದು. ಗಡ್ಡೆ ದೊಡ್ಡದಾಗುತ್ತಾ ಮೆದುಳಿನ ಒಳಭಾಗದಲ್ಲಿ ಒತ್ತಡ ಹೆಚ್ಚಾದಾಗ ಮಾತ್ರ ಅದರ ಲಕ್ಷಣಗಳು ಗೋಚರವಾಗಲು ಆರಂಭಿಸುತ್ತವೆ. ಮಕ್ಕಳಲ್ಲಿಯೂ ಮೆದುಳಿನ ಗಡ್ಡೆ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿದ್ದು, ಇದು ಅವರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರಬಹುದು. ಆದರೆ ಸರಿಯಾದ ಸಮಯದಲ್ಲಿ ರೋಗ ಪತ್ತೆ ಮಾಡಿ ಚಿಕಿತ್ಸೆ ನೀಡಿದರೆ ಉತ್ತಮ ಫಲಿತಾಂಶ ಪಡೆಯಬಹುದು ಎಂದು ಹೇಳಿದರು. ಶಸ್ತ್ರಚಿಕಿತ್ಸೆಯ ನಂತರವೂ ಚಿಕಿತ್ಸೆಯ ಪ್ರಕ್ರಿಯೆ ಮುಗಿಯುವುದಿಲ್ಲ. ರೋಗಿಯ ಸ್ಥಿತಿಗತಿಗಳನ್ನು ಅವಲಂಬಿಸಿ ರೇಡಿಯೇಷನ್ ಅಥವಾ ಇತರ ಚಿಕಿತ್ಸೆಗಳ ಅಗತ್ಯವಿರಬಹುದು. ಆದ್ದರಿಂದ ವೈದ್ಯರ ಸಲಹೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು ಅತ್ಯಂತ ಮುಖ್ಯವಾಗಿದೆ ಎಂದು ತಿಳಿಸಿದರು. ಯಶೋಧ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ವೈದ್ಯಕೀಯ ಉಪಕರಣಗಳು ಹಾಗೂ ಪರಿಣಿತ ವೈದ್ಯರ ತಂಡ ಲಭ್ಯವಿದ್ದು, ಮೆದುಳಿನ ಗಡ್ಡೆ ಸೇರಿದಂತೆ ವಿವಿಧ ಕ್ಯಾನ್ಸರ್ಗಳ ಚಿಕಿತ್ಸೆಯನ್ನು ಉನ್ನತ ಮಟ್ಟದಲ್ಲಿ ನೀಡಲಾಗುತ್ತದೆ ಎಂದು ಹೇಳಿದರು. ಮೆದುಳಿನ ಗಡ್ಡೆ ಉಂಟಾಗುವ ನಿಖರ ಕಾರಣಗಳ ಕುರಿತು ವಿಶ್ವದಾದ್ಯಂತ ಸಂಶೋಧನೆಗಳು ನಡೆಯುತ್ತವೆ. ಕುಟುಂಬದ ಒಬ್ಬರಿಗೆ ಈ ರೋಗ ಬಂದರೆ ಅದು ಆನುವಂಶಿಕವಾಗಿಯೇ ಇತರರಿಗೆ ಬರುತ್ತದೆ ಎಂಬುದು ತಪ್ಪು ಕಲ್ಪನೆಯಾಗಿದೆ. ಹಾಗೆಯೇ ಮದ್ಯಪಾನ ಅಥವಾ ಧೂಮಪಾನದಿಂದಲೇ ಮೆದುಳಿನ ಗಡ್ಡೆ ಉಂಟಾಗುತ್ತದೆ ಎಂಬುದಕ್ಕೂ ವೈಜ್ಞಾನಿಕ ಆಧಾರಗಳಿಲ್ಲ ಎಂದು ಸ್ಪಷ್ಟಪಡಿಸಿದರು. ಜನರು ಅನಗತ್ಯ ಭಯಕ್ಕೆ ಒಳಗಾಗದೆ ಯಾವುದೇ ಅನುಮಾನಾಸ್ಪದ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ತಜ್ಞ ವೈದ್ಯರನ್ನು ಸಂಪರ್ಕಿಸಿ ಪರೀಕ್ಷೆ ಮಾಡಿಸಿಕೊಳ್ಳಬೇಕು ಎಂದು ಡಾಕ್ಟರ್ ಭರತ್ ಕುಮಾರ್ ಕರೆ ನೀಡಿದರು. और ब्रेन ट्यूमर का डायग्नोसिस होने के बाद ये भी ज़्यादा इम्पोर्टेंट रहता है कि आप अच्छे तरह का न्यूरोसर्जन के पास जाओ, उनका सलाह लेना है. सलाह के बाद काफ़ी उनसे भी पूछना पड़ता है कि सर्जरी होने के बाद क्या क्या होना चाहिए, क्योंकि जब पेशेंट्स को भी ये जानकारी रहता है कि सर्जरी होने के बाद कुछ और भी हो सकता है, तब आगे का चीज़ ज़्यादा लोगों को पता चलता है. ठीक है, तो हमारे यशोदा हॉस्पिटल में काफ़ी सारे ऐसे फैसिलिटीज़ रहते हैं. वर्ल्ड रेनाउंड न्यूरोसर्जन्स रहते हैं, काफ़ी सारे सर्जरीज किया है. उसके बाद हमारे पास रेडिएशन ऑन्कोलॉजिस्ट और मेडिकल ऑन्कोलॉजिस्ट टीम, एक बड़ा टीम है जो ये ऐसा ट्यूमर, ब्रेन ट्यूमर्स का जो ट्रीटमेंट रहता है उसका अप टू डेट वर्ल्ड में क्या होता है उसका सब ट्रीटमेंट अवेलेबल रहता है. मैं एक रेडिएशन ऑन्कोलॉजिस्ट हूँ और उसके बारे में थोड़ा ज़्यादा बताऊंगा. और जब वो थोड़ा बढ़ जाता है और अंदर जगह नहीं रहता है उसको ग्रो करने के लिए, तब उसका सिम्टम्स दिखना चालू हो जाता है. तो ब्रेन ट्यूमर्स सब लोग क्यों डरते हैं, क्योंकि वो ब्रेन में रहता है तो लोगों का ये ऐसा रहता है कि कुछ हो जाएगा, काम कर नहीं पाएंगे. बच्चों में क्या होता है, उनका डेवलपमेंट रुक जाता है. तो ब्रेन ट्यूमर्स का ऐसा बहुत सारे चीज़ रहते हैं जिसमें एक ऐसा रहता है कि इतना ज़्यादा उसका ताकत नहीं रहता है, कुछ में बहुत ज़्यादा ताकत रहता है. स्पेशली देखेंगे तो बच्चों में जब होता है तो उसमें ताकत ज़्यादा होने पर भी आजकल के जो ट्रीटमेंट रहता है वो काफ़ी अच्छा रहता है, क्योंकि रेडिएशन, कीमोथेरेपी, सर्जरी का जो टेक्निक्स रहता है सब काफ़ी अच्छा बढ़ गया है. उसमें रिसर्च काफ़ी हुए हैं वर्ल्ड वाइड और गाइडलाइंस इतने आए हैं कि कैसे करना है, कैसे जितना जल्दी उसका ट्रीटमेंट कर सकते हैं. और अगर एक ट्रीटमेंट ठीक से नहीं होता तो दूसरा ट्रीटमेंट का क्या यूज़ रहता है, सब हमें पता चलता है. ठीक है.
ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಬೀದರ್ ಶಾಸಕ ರಹೀಂ ಖಾನ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಮಡಿವಾಳ ಸಮಾಜದ ಜಿಲ್ಲಾಧ್ಯಕ್ಷ ದಿಗಂಬರ್ ಮಡಿವಾಳ ಒತ್ತಾಯಿಸಿದರು. ನಗರದಲ್ಲಿ ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಹೀಂ ಖಾನ್ ಅವರು 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು ಬೀದರ್ ಕ್ಷೇತ್ರದ ಅಭಿವೃದ್ಧಿಗೆ ಗಣನೀಯ ಕೊಡುಗೆ ನೀಡಿದ್ದಾರೆ. ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಉತ್ತಮ ಜನಪ್ರತಿನಿಧಿಯಾಗಿ ಗುರುತಿಸಿಕೊಂಡಿದ್ದಾರೆ ಎಂದು ಹೇಳಿದರು. ಸಾಮಾಜಿಕ ನ್ಯಾಯ ಹಾಗೂ ಅನುಭವಕ್ಕೆ ಗೌರವ ನೀಡುವ ನಿಟ್ಟಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದಲ್ಲಿ ರಹೀಂ ಖಾನ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು. ಅವರಿಗೆ ಸಚಿವ ಸ್ಥಾನ ದೊರೆಯುವವರೆಗೆ ನಮ್ಮ ಹೋರಾಟ ಮತ್ತು ಒತ್ತಾಯ ನಿರಂತರವಾಗಿ ಮುಂದುವರೆಯಲಿದೆ ಎಂದು ಸ್ಪಷ್ಟಪಡಿಸಿದರು. ಈ ಬೇಡಿಕೆಗೆ ಮಡಿವಾಳ ಸಮಾಜದ ಜೊತೆಗೆ ಕುಂಬಾರ ಸಮಾಜ, ಸವಿತ ಸಮಾಜ, ಹರಳಿಯ ಸಮಾಜ, ಕರ್ನಾಟಕ ರಕ್ಷಣಾ ವೇದಿಕೆ, ಕರ್ನಾಟಕ ಕಾಯಸ್ಥ ಸಮಾಜ ಸೇರಿದಂತೆ ವಿವಿಧ ಸಮಾಜಗಳ ಮುಖಂಡರು ಹಾಗೂ ಸದಸ್ಯರು ಬೆಂಬಲ ವ್ಯಕ್ತಪಡಿಸಿದರು. ಬೀದರ್ ಜಿಲ್ಲೆಗೆ ಸಚಿವ ಸಂಪುಟದಲ್ಲಿ ಸಮರ್ಪಕ ಪ್ರಾತಿನಿಧ್ಯ ದೊರಕಬೇಕಿದ್ದು, ಜಿಲ್ಲೆಯ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ರಹೀಂ ಖಾನ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ವಿವಿಧ ಸಮಾಜಗಳ ಮುಖಂಡರು ಸರ್ಕಾರವನ್ನು ಆಗ್ರಹಿಸಿದರು. ಓಂ ಗುರು ಬಸವಲಿಂಗಾಯ ನಮಃ. ಸಮಾಜ ತಂದೆಯ ನಮಃ. ಇವತ್ತಿನ ನನ್ನ ಹೆಸರು ದಿಗಂಬರ್ ಮಡಿವಾಳ. ನಾನು ಮಡಿವಾಳ ಸಮಾಜದ ಇವತ್ತಿನ ದಿವಸ ಸನ್ಮಾನ್ಯ ಎಲ್ಲ ಸಮಾಜದಿಂದ ಮಡಿವಾಳ ಸಮಾಜ ಇದೆ, ಕುಂಬಾರ ಸಮಾಜ ಇದೆ, ಸವಿತಾ ಸಮಾಜ ಇದೆ, ಹರಳೆಯ ಸಮಾಜ ಇದೆ. ಇವತ್ತ ಮೊಹಮ್ಮದ್ ಪ್ರಧಾನ ಕಾರ್ಯದರ್ಶಿ ಅಹಿಂದ ಕರ್ನಾಟಕ ಅವರು ಕೂಡ ಇದ್ದಾರೆ. ಪ್ರಶಾಂತ್ ಬಾವುಕಟ್ಟಿ ಜಿಲ್ಲಾಧ್ಯಕ್ಷ ಕರ್ನಾಟಕ ರಕ್ಷಣಾ ವೇದಿಕೆ ಬೀದರ್ ಶಿವರಾಮ್ ಗೌಡ ಬಣ್ಣ ಅವರು ಕೂಡ ಇದ್ದಾರೆ. ಹಾಗೂ ಶ್ರೀ ತಾನಾಜಿ ಸಾಗರ್ ಜಿಲ್ಲಾಧ್ಯಕ್ಷ ಕೂಡ ಓಬಿಸಿ ಕೂಡ ಇದ್ದಾರೆ. ಪ್ರಮೋದ್ ಸಿದ್ರಿ ಕಾರ್ಯದರ್ಶಿ ಕರ್ನಾಟಕ ಕ್ರೈಸ್ತ ಕ್ಷೇಮ ವರದಿ ಸಂಘದ ಬೀದರ್ ಅವರು ಕೂಡ ಇದ್ದಾರೆ. ಹಾಗೂ ಮುಖಂಡರು ಕೂಡ ಇದ್ದಾರೆ. ಶ್ಯಾಮರಾವ್ ಮುರಿಕರ್ ಮಾಜಿ ಅಧ್ಯಕ್ಷರು, ಸವಿತಾ ಬಾವಿಕಟ್ಟಿ ಅಧ್ಯಕ್ಷರು, ಅಂಬಿಕಾ ಚೌಡಯ್ಯ ಯುವ ಸೇನೆ ಬೀದರ್ ಅವರು ಕೂಡ ಇದ್ದಾರೆ. ಹಾಗೂ ಸುಭಾಷ್ ಅಮೀರ್ಪುರ್ ನಮ್ಮ ರಹೀಂ ಖಾನ್ ಸಾಹೇಬರಿಗೆ, ಯಾಕೆಂದ್ರೆ ಬಹಳಷ್ಟು ಇವತ್ತು ಬೀದರಲ್ಲಿ ಒಂದು ಒಳ್ಳೆ ಕೆಲಸವನ್ನು 4 ಬಾರಿ ಶಾಸಕರಾಗಿ ಇವತ್ತು ಎಲ್ಲ ಸಮಾಜದಲ್ಲಿ ಒಳ್ಳೆ ಅವರು ಮನಪೂರ್ವಕ ಹೃದಯವನ್ನು ಗೆದ್ದು ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನಮ್ಗ ಆದಷ್ಟು ಮಟ್ಟಿಗೆ ನಾವು ಡಿಕೆ ಶಿವಕುಮಾರ್ ಅವ್ರಿಗೆ ಸಿಎಂ ಅವ್ರಿಗೆ ನಾವು ಒಂದೇ ರಿಕ್ವೆಸ್ಟ್ ಮಾಡ್ತೇವೆ, ಮನವಿ ಮಾಡ್ತೇವೆ. ಬರುವ ದಿನಮಾನದಲ್ಲಿ ನಮ್ಮ ರಹೀಂ ಖಾನ್ ಸನ್ಮಾನ್ಯ ಅವರಿಗೆ ತಾವು ಸಚಿವ ಸ್ಥಾನ ಕೊಡ್ಬೇಕಂತೇಳಿ ನಾವೆಲ್ಲ ಸಮಾಜ ವತಿಯಿಂದ ನಾವು ಒತ್ತಾಯ ಪೂರ್ವಕವಾಗಿ ಮಾಡ್ತಾ ಇದ್ದೇವೆ. ಹಾಗೂ ನಮ್ಮ ಪೇಪರ್ ಮಾಧ್ಯಮ, ಎಲೆಕ್ಟ್ರಿಕಲ್ ಮೀಡಿಯಾ ಎಲ್ಲರಿಗೂ ನಾವು ಬಹಳ ಮನವಿಯಿಂದ ತಿಳಿಸ್ತೇವೆ. ತಾವು ಆದಷ್ಟು ಮಟ್ಟಿಗೆ ಎಲ್ಲರಿಗೂ ನಾವು ಎಲ್ಲ ಸರ್ಕಾರ ಕಾಂಗ್ರೆಸ್ ಪಕ್ಷದಿಂದ ಎಲ್ಲರಿಗೂ ನಮ್ಮ ರಿಕ್ವೆಸ್ಟ್ ಇದೆ, ಬರುವ ದಿನಗಳಲ್ಲಿ ನಾವು ಬಿಡುವುದಿಲ್ಲ, ಅವರಿಗೆ ನೀವು ಸಚಿವ ಸ್ಥಾನ ಕೊಡುವ ತನಕ ನಾವು ಬಿಡುವುದಿಲ್ಲ ಅಂತೇಳಿ ಒತ್ತಾಯ ಪೂರ್ವಕವಾಗಿ ಮಾಡ್ತಾ ಇರ್ತೇವೆ ಅಂತೇಳಿ ಮತ್ತೊಮ್ಮೆ ನನ್ನ ಹೆಸರು ದಿಗಂಬರ್ ಮಡಿವಾಳ. ನಾನು ಕರ್ನಾಟಕದ ರಾಜ್ಯದ ಕಾರ್ಯಾಧ್ಯಕ್ಷ ಇದ್ದೇನೆ ಹಾಗೂ ಮಡಿವಾಳ ಸಮಾಜದ ಜಿಲ್ಲಾ ಗೌರವಾಧ್ಯಕ್ಷ ಇದ್ದೇನೆ ಅಂತೇಳಿ. ಜೈ ಹಿಂದ್, ಜೈ ಕರ್ನಾಟಕ. ಶಿಕ್ಷಣ ಕ್ಷೇತ್ರದಲ್ಲಿ 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾದ ಅಪ್ಪಾರಾವ್ ಪಾಟೀಲ್ ಕಂದಗೋಳ್ ಅವರ ಸೇವಾ ನಿವೃತ್ತಿ ಸಮಾರಂಭವು ನಗರದ ಹೋಟೆಲ್ ಮಯೂರದಲ್ಲಿ ಇಂದು ಸಡಗರ ಹಾಗೂ ಸಂಭ್ರಮದಿಂದ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅಪ್ಪಾರಾವ್ ಪಾಟೀಲ್, 3 ದಶಕಗಳ ಕಾಲ ಶಿಕ್ಷಕರಾಗಿ ನಿಷ್ಠೆ, ಪ್ರಾಮಾಣಿಕತೆ ಹಾಗೂ ಸಮರ್ಪಣಾ ಮನೋಭಾವದಿಂದ ಕಾರ್ಯನಿರ್ವಹಿಸಿದ್ದೇನೆ ಎಂದರು. ಗಣ್ಯರು ಮಾತನಾಡಿ ಅಪ್ಪಾರಾವ್ ಪಾಟೀಲ್ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ ಎಂದು ಪ್ರಶಂಸಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶಿವಾಜಿ ಪಾಟೀಲ್ ಮೊಗ್ನಾಳ್, ಶಿವಾಜಿ ತಡಮಾಲೆ ಜಮ್ಗಿ ಹಾಗೂ ದಯಾನಂದ್ ಬಿರಾದರ್ ಭಾಗವಹಿಸಿ ನಿವೃತ್ತಿ ಜೀವನ ಸುಖ, ಶಾಂತಿ ಮತ್ತು ಆರೋಗ್ಯದಿಂದ ಕೂಡಿರಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಆಕಾಶ್ ಪಾಟೀಲ್, ಭಾನುದಾಸ್ ಪಾಟೀಲ್, ಜ್ಞಾನೋಬಾ ಪಾಟೀಲ್ ಸೇರಿದಂತೆ ಕುಟುಂಬಸ್ಥರು, ಸ್ನೇಹಿತರು, ಶಿಕ್ಷಣ ಕ್ಷೇತ್ರದ ಗಣ್ಯರು ಹಾಗೂ ಅಭಿಮಾನಿಗಳು ಉಪಸ್ಥಿತರಿದ್ದು ಅಪ್ಪಾರಾವ್ ಪಾಟೀಲ್ ಅವರನ್ನು ಸನ್ಮಾನಿಸಿ ಗೌರವ ಸಲ್ಲಿಸಿದರು. जीवनातील संकटांवर मात केली त्यांनी, शिक्षण देऊन आम्हा बड़ी खुशी होती है कि मेरे मित्र आज सेवानिवृत्त हो रहे हैं। करीब 30 इयर्स की वो सेवा संपन्न किए हैं
उनके खुद जन्मस्थान पर कनगुल ग्राम में, औरा तालुकी के कनगुल ग्राम में तकरीबन 15 साल तक सेवा कर उसके बाद बहुत ही ग्रामीण इलाके में जो सोमला तांडा महाडोनगांव बेलकोनी पंचायत के अंतर्गत आता है, वहाँ पर उन्होंने तकरीबन 14-15 साल की सेवा की है। और इसके पहले निट्टूर में जो एडेड स्कूल था, वहाँ पर भी उन्होंने कुछ दिन तक सेवा की है। ऐसे करीब 35-36 साल तक एजुकेशन में अब उन्होंने सेवा कर अपना सब कुछ अपने बच्चों को, विद्यार्थियों के लिए अपना पूरा समय देकर एक बहुत ही आदर्श शिक्षक कहलाए हैं। उसकी मुझे खुशी है। उनके 25-26 साल के शिक्षण क्षेत्र के जीवन में एक भी रिमार्क के बगैर वो सेवा मुक्त हो रहे। आज भी वो बहुत ही हेल्दी है, अच्छा है और उनका एक वेल सेटल फैमिली है, अच्छा कुटुंब से है। अभी भी उनके सभी कुटुंबवासी उनकी काळजी ले रहे हैं और खुशी है कि आने वाला समय उनको निरोगी रहे, खुशी से रहे। अपनी सेवा करते करते जब भी कभी समय मिलता था, समाज के लिए भी, समाज के कार्य में भी वो बहुत बड़ा हाथभार लगाते थे। समाज के लिए आरक्षण का विषय हो और कौन से भी विषय में, छत्रपति शिवाजी महाराज हो या महात्मा बसवेश्वर, ऐसे सार्वजनिक जयंती का उत्सव हो, महामानवों के हर क्षेत्र में उनका बहुत बड़ा योगदान था। वो ऐसा कैमरे के सामने कभी नहीं आते थे, उनको प्रसिद्धि के पीछे कभी नहीं थे, लेकिन समाज के कार्य में उनका सर्वोपरि सहकार्य था। उसलिए मैं मेरे वैयक्तिक तथा समाज की ओर से और सभी संगठन के शिक्षण संस्था के सभी संगठन की ओर से उनको आने वाले जीवन के लिए शुभकामनाएं देता हूं। उनका आरोग्य निरोगी रहे, सुखकर रहे और हेल्दी रहे, इतनी कामना करता हूं। मेरा नाम आपारा पटेल कंदगुल है। मैं गवर्नमेंट मेरा अपार्टमेंट 96 में हूँ, 7396। मैं गाँव में 10 साल नौकरी करा और सोमला ने एक तांडे में ऐसा 20 साल करके 30 साल मेरा गवर्नमेंट सर्विस में मेरा सर्विस मिल गए। मेरा रिटायरमेंट हुआ। मैं ये रिटायरमेंट होने के लिए बहुत मेरे दोस्तों के साथ, उन सबके साथ मिलकर मैं आज रिटायरमेंट हो रहा हूँ। मेरे को बहुत खुशी हो रही है। धन्यवाद। ಟೋಯಿಂಗ್ ವಾಹನ ಹಾಗೂ ಆಟೋ ನಡುವೆ ಸಂಭವಿಸಿದ ಮುಖಾಮುಖಿ ಡಿಕ್ಕಿಯಲ್ಲಿ 3 ಗಾಯಗೊಂಡ ಘಟನೆ ನೌಬಾದ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬ್ರಿಡ್ಜ್ ಸಮೀಪ ನಡೆದಿದೆ. ಆಣದೂರ್ ಕಡೆಗೆ ತೆರಳುತ್ತಿದ್ದ ಆಟೋ ಹಾಗೂ ಆಣದೂರ್ ಕಡೆಯಿಂದ ಬೀದರ್ ಕಡೆ ಬರುತ್ತಿದ್ದ ಟೋಯಿಂಗ್ ವಾಹನ ಪರಸ್ಪರ ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದ ಪರಿಣಾಮ ಈ ಅಪಘಾತ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ಡಿಕ್ಕಿಯ ತೀವ್ರತೆಗೆ ಆಟೋ ಸಂಪೂರ್ಣ ಜಖಂಗೊಂಡಿದ್ದು, ಆಟೋದಲ್ಲಿ ಸಾಗಿಸಲಾಗುತ್ತಿದ್ದ ತರಕಾರಿ ರಸ್ತೆ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಅಪಘಾತ ಸಂಭವಿಸಿದ ವೇಳೆ ಆಟೋದಲ್ಲಿ 4 ರಿಂದ 5 ಮಂದಿ ಪ್ರಯಾಣಿಸುತ್ತಿದ್ದರು ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಅಪಘಾತದಲ್ಲಿ 3 ಗಾಯಗೊಂಡಿದ್ದು, ಸ್ಥಳೀಯರ ನೆರವಿನಿಂದ ಅವರನ್ನು ತಕ್ಷಣವೇ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಗಾಯಾಳುಗಳ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಎಂದು ಮೂಲಗಳು ತಿಳಿಸಿವೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ನೌಬಾದ್ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಅಪಘಾತಕ್ಕೆ ನಿಖರ ಕಾರಣವೇನು ಎಂಬ ಕುರಿತು ತನಿಖೆ ಕೈಗೊಂಡಿದ್ದಾರೆ. ಅಪಘಾತದಿಂದ ಕೆಲ ಕಾಲ ರಸ್ತೆ ಸಂಚಾರದಲ್ಲಿ ಅಡಚಣೆ ಉಂಟಾಗಿದ್ದು, ನಂತರ ಪೊಲೀಸರು ಮತ್ತು ಸ್ಥಳೀಯರ ಸಹಕಾರದಿಂದ ವಾಹನಗಳ ಸಂಚಾರವನ್ನು ಸುಗಮಗೊಳಿಸಲಾಯಿತು.
नहीं जी देखो भाई थोड़ा सा आगे हेलो ಯಾದಗಿರಿಯ ವಡಗೇರ ತಾಲೂಕಿನ ಬಸವನಗರ ಬಳಿಯಲ್ಲಿರುವ ಕ್ವಾರಿಗೆ ಬಟ್ಟೆ ತೊಳೆಯಲು ಹೋಗಿದ್ದಾಗ ಕಾಲು ಜಾರಿ ಬಿದ್ದು ಇಬ್ಬರು ಬಾಲಿಕೆಯರು ಸೇರಿ ಮೂವರು ಸಾವನ್ನಪ್ಪಿರುವ ದಾರುಣ ಘಟನೆ ನಡೆದಿದೆ. ಮೃತರನ್ನು 35 ವರ್ಷದ ಗುಂಡಮ್ಮ, 11 ವರ್ಷದ ಸುಜಾತ ಮತ್ತು 9 ವರ್ಷದ ಶಿವಕಾಂತ ಎಂದು ಗುರುತಿಸಲಾಗಿದೆ. ಬಟ್ಟೆ ತೊಳೆಯುವಾಗ ಕ್ವಾರಿಗೆ ಇಬ್ಬರು ಬಾಲಿಕೆಯರು ಬಿದ್ದಿದ್ದಾರೆ. ಅವರನ್ನು ರಕ್ಷಿಸಲು ಗುಂಡಮ್ಮ ತನ್ನದೇ ಸೀರೆಯನ್ನು ಕೊಟ್ಟಿದ್ದರಿಂದ ನೀರಿನಿಂದ ಮೇಲೆ ಬರುವ ಆತುರದಲ್ಲಿ ಬಾಲಿಕೆಯರು ಸೀರೆಯನ್ನು ಜೋರಾಗಿ ಎಳೆದಿದ್ದರಿಂದ ಗುಂಡಮ್ಮ ಸಹ ನೀರಿಗೆ ಬಿದ್ದಿದ್ದು ಮೂವರು ಸಾವನ್ನಪ್ಪಿದ್ದಾರೆ. ಘಟನಾ ಸ್ಥಳಕ್ಕೆ ವಡಗೇರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೇರೆ ರೋಡಿಗೆ ತಕ್ಕ ಮತ್ತೆ ಅಲ್ಲಿ ಒಳಗೆ ಹೋಗ್ಯಾರಲ್ಲ ಅವರು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.